ಮೊನ್ನೆ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಯಿತು. ನೀವೇನು ಬ್ರ್ಯಾಂಡ್ ಮಾಡಿದ್ರಿ? ನೀವು ಅವರಿಗೆ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿದ್ರಿ. ಮೊದಲೇ ಎಲ್ಲ ಮಾಧ್ಯಮದವರಿಗೆ ಕೂಡ ನೀವು ರೌಡಿ ಶೀಟರ್ ಅಂತ ಹೇಳಿದ್ರಿ. ಸುಹಾಸ್ ಶೆಟ್ಟಿಯನ್ನ ಹತ್ಯೆ ಮಾಡುವಂಥದ್ದು ಬಜ್ಪೆ ಪೊಲೀಸರಿಗೆ ಮೊದಲೇ ಗೊತ್ತಿತ್ತು. ಗೊತ್ತಿದ್ರು ಕೂಡ ಕ್ರಮ ಯಾಕೆ ಕೈಗೊಂಡಿಲ್ಲ? ಅವರಿಗೆ ರಕ್ಷಣೆ ಯಾಕೆ ಕೊಟ್ಟಿಲ್ಲ? ಅವರು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂಥ ಆಯುಧಗಳನ್ನ ನೀವು ಹೇಗೆ ವಾಪಸ್ ತಗೊಂಡ್ರಿ? ವಾಪಸ್ ತಗೊಂಡ್ಮೇಲೆ ನೀವು ರಕ್ಷಣೆ ಕೊಡಬೇಕಾಗಿತ್ತು. ನೀವು ರಕ್ಷಣೆ ಕೊಡಲಿಲ್ಲ. ಇದರ ಪರಿಣಾಮವಾಗಿ ಏನಾಯಿತು? ಸುಹಾಸ್ ಶೆಟ್ಟಿ ಅವರನ್ನ ನಡು ರಸ್ತೆಯಲ್ಲಿ, ಅಷ್ಟು ಜನನಿಬಿಡ ರಸ್ತೆಯಲ್ಲಿ ಕೊಚ್ಚಿ ಕೊಂದ್ರು. ಸನ್ಮಾನ್ಯ ಖಾದರ್ ಅವರು ಬೆಳಿಗ್ಗೆ ಫೋನ್ ಮಾಡಿ ಫಾಜಿಲ್ ಕುಟುಂಬಕ್ಕೆ ಕೇಳ್ತಾರೆ, ಮಾತಾಡ್ತಾರೆ. ಆ ಫಾಜಿಲ್ ಕುಟುಂಬದವರು ಹೇಳ್ತಾರಂತೆ, ನಾವಿದ್ರಲ್ಲಿ ಭಾಗಿಯಾಗಿಲ್ಲ, ದೇವರು ನೋಡ್ಕೊಂತಾರೆ ಅಂತ ಹೇಳಿ. ಸನ್ಮಾನ್ಯ ಖಾದರ್ ಅವರು ಈ ರಾಜ್ಯದ ಒಬ್ಬರು ಸ್ಪೀಕರ್ ಆಗಿ, ಸಭಾಧ್ಯಕ್ಷರಾಗಿ ಹೇಗೆ ಮಾತಾಡ್ತಾರೆ ಮತ್ತು ಯಾಕೆ ಮಾತಾಡ್ತಾರೆ? ಅವತ್ತಿನ ದಿನ ಮಾತಾಡೋದಕ್ಕೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಿತ್ತಾ? ಮೊದಲೇ ಕೊಲೆ ಮಾಡುವಂಥದ್ದು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಿತ್ತಾ? ಇದನ್ನು ಸಾಬೀತು ಮಾಡೋದಕ್ಕಾಗಿ ಅಥವಾ ಅವರು ನಿರಪರಾಧಿಗಳಂತ ತೋರಿಸೋದಕ್ಕಾಗಿ ನೀವು ಮಾತಾಡಿದ್ರ? ಸನ್ಮಾನ್ಯ UT ಖಾದರ್ ಅವರ ಮೂಗಿನ ನೇರದ ಅಡಿಯಲ್ಲಿ ಮಂಗಳೂರಲ್ಲಿ ಹಲವಾರು ಘಟನೆ ನಡೀತಾ ಇದೆ. ಇವತ್ತಲ್ಲ, ಬಹಳ ವರ್ಷದಿಂದ ನಡೀತಾ ಇದೆ. ಅಪರಾಧಿಗಳ ರಕ್ಷಣೆಯಲ್ಲಿ UT ಖಾದರ್ ತೊಡಗಿಸಿಕೊಂಡಿದ್ದಾರೆ. ನೀವು ಫಾಜಿಲ್ ಕುಟುಂಬಕ್ಕೆ ಮಾತಾಡ್ತೀರಿ ಮತ್ತು ಮೀಡಿಯಾಕ್ಕೆ ಹೇಳ್ತೀರಿ ಇದರಲ್ಲಿ ಫಾಜಿಲ್ ಕುಟುಂಬದವರ ಕೈವಾಡ ಇಲ್ಲ. ಇವತ್ತು ಸಾಬೀತಾಗಿದೆ ಫಾಜಿಲ್ನ ಬ್ರದರ್, ಅವರ ಸಹೋದರನೇ ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅಂತ. ಯಾವ ದುಡ್ಡು? ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಖಾದರ್ ಅವರು ಯಾರು ಮನೆಗೆ ಹೋಗಿ ನೀವು ಚೆಕ್ ಕೊಟ್ರಿ ಅಲ್ಲ 25 ಲಕ್ಷ, ಸರ್ಕಾರದ ದುಡ್ಡನ್ನ ಸುಹಾಸ್ ಕೊಲೆ ಮಾಡೋದಕ್ಕೆ ನೀವು ಸುಪಾರಿ ಕೊಟ್ರಿ. UT ಖಾದರ್ ಅವರು ಸುಹಾಸ್ ಹತ್ಯೆ ಆದಂತ ದಿನ ಮರುದಿನ ಬೆಳಿಗ್ಗೆ ಯಾವ ಆಧಾರದಲ್ಲಿ ಫಾಜಿಲ್ ಕುಟುಂಬಕ್ಕೆ ಮಾತಾಡಿದ್ದಾರೆ? ಯಾಕೆ ಮಾತಾಡಿದ್ರಿ ನೀವು? ಇಷ್ಟು ದಿನ ಮಾತಾಡಿದವರು ಅವತ್ತೇನಪ್ಪ ಪ್ರೀತಿ ಬಂತು ನಿಮ್ಗೆ? ಅಂದ್ರೆ ಅಪರಾಧಿಗಳನ್ನ ಹಿಡಿಯೋದಕ್ಕೆ ಮೊದಲೇ ಫಾಜಿಲ್ ಅವರ ಕುಟುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ರಿ ನೀವು. ಅಷ್ಟು ಮಾತ್ರ ಅಲ್ಲ, ಈ ಕೇಸನ್ನ ಡೈವರ್ಟ್ ಮಾಡೋದಕ್ಕೆ ಖಾದರ್ ಅವರು ಮೂಲ ಕಾರಣ. ಯಾಕಂದ್ರೆ ಅವರು ಹೇಳ್ತಾರೆ ನಂಗೂ ಬೆದರಿಕೆ ಕರೆ ಬಂದಿದೆ. ಯಾರ ಬೆದರಿಕೆ ಕರೆ ಬಂತು ನಿಮ್ಗೆ? ಅವತ್ತೇ ಯಾಕೆ ಬಂತು? ರಾಜ್ಯದ ಮುಖ್ಯಮಂತ್ರಿಗಳು ಸುಹಾಸ್ ಹತ್ಯೆಯನ್ನ ಖಂಡನೆ ಮಾಡಲ್ಲ, ಅವರ ಬಗ್ಗೆ ಮಾತಾಡಲ್ಲ. ಅವತ್ತು UT ಖಾದರ್ ಅವರಿಗೆ ಬೆದರಿಕೆ ಬಂತು ಅಂತ ಮಾತಾಡ್ತಾರೆ. ನಾವು ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ, ಅವರಿಗೆ ರಕ್ಷಣೆ ಕೊಡ್ತೀವಿ. ಇದನ್ನ ಮುಖ್ಯಮಂತ್ರಿಗಳು ಸುಹಾಸ್ ಹತ್ಯೆಯ ಮರುದಿನ ಅಂದ್ರೆ ರಾತ್ರಿ ಹತ್ಯೆ ನಡೀತು, ಬೆಳಿಗ್ಗೆ ಮಾತಾಡಿದ್ರು. ಅಂದ್ರೆ ಈ ಕೇಸನ್ನ ಪೂರ್ಣವಾಗಿ ದಾರಿ ತಪ್ಪಿಸುವಂತ ಒಂದು ವ್ಯವಸ್ಥಿತ ಪ್ರಯತ್ನವನ್ನ ಈ ಸರ್ಕಾರ ಮಾಡಿದೆ. ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ರೌಡಿ ಶೀಟರ್ಸ್ ಎಲ್ಲ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ಏನ್ ಮಾತಾಡ್ತಿದ್ದೀರಿ? ನಾನು ಹಿಂದೂ ಸಂಘಟನೆಯವಳು, ಇಲ್ಲಿ ಕೂತಿರುವಂತ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯವರು. ನೀವು ನಮ್ಮನ್ನ ರೌಡಿ ಶೀಟರ್ ಅಂತ ಚಾರ್ಜ್ ಮಾಡಿ ನೋಡೋಣ. ಧೈರ್ಯ ಇದೆಯಾ ನಿಮ್ಗೆ? ಏನ್ ಮಾತಾಡ್ತಾ ಇದ್ದೀರಿ ನೀವು? ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾರಂತೆ. ದಿನೇಶ್ ಗುಂಡೂರಾವ್ ಅವರ ಎಲುಬಿಲ್ಲದ ನಾಳಿಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ನೀವು ಯಾರನ್ನ ಪ್ಲೀಸ್ ಮಾಡೋದಕ್ಕೆ, ಯಾರನ್ನ ಸಮಾಧಾನ ಮಾಡೋದಕ್ಕೆ, ಯಾರಿಗೆ ಖುಷಿ ಪಡಿಸಕ್ಕೆ ಮಾತಾಡ್ತಿದ್ದೀರಾ ನಂಗೆ ಗೊತ್ತಿಲ್ಲ. ಆದ್ರೆ ನೀವು ರಾಜ್ಯದ ಕ್ಷಮೆ ಕೇಳಬೇಕು. ಹಿಂದೂ ಸಂಘಟನೆಗೆ ರೌಡಿ ಶೀಟರ್ಸ್ ಸೇರ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರಿಗೆ, RSSನ VHPಯ ಮುಖಂಡರಿಗೆ ಕೇಸ್ ಹಾಕುವ ಧೈರ್ಯ ಇದೆಯಾ ನಿಮ್ಗೆ? ನಾವು ರೌಡಿ ಶೀಟರ್ಸ್ ಹಿಂದೂ ಸಂಘಟನೆ ಸೇರ್ತಾ ಇದ್ದಾರೆ. ನಾನು ಭಾರತೀಯ ಜನತಾ ಪಾರ್ಟಿ ಅನ್ನುವ ಮೊದಲು ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತೆ, ನಾನು RSSನ ಕಾರ್ಯಕರ್ತೆ, ನಾನು VHPಯ ಕಾರ್ಯಕರ್ತೆ, ನಾನು ಹಿಂದೂ ಸೇವಾ ಪ್ರತಿಷ್ಠಾನದ ಕಾರ್ಯಕರ್ತೆ.
ಅದಾದ ಮೇಲೆ ನಾನು ಬಿಜೆಪಿ. ನೀವು ಕೇಸ್ ಹಾಕಿ, ನಿಮಗೆ ತಾಕತ್ತಿದ್ರೆ ನೀವು ಕೇಸ್ ಹಾಕಬೇಕು. ಏನು ಮಾತಾಡ್ತಾ ಇದ್ದೀರಿ ನೀವು? ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ದಕ್ಷಿಣ ಕನ್ನಡದ ಮತೀಯ ಶಕ್ತಿಗಳಿಗೆ ನೀವು ತಲೆಬಾಗಿದ್ದೀರಿ. ಪರಮೇಶ್ವರ್ ಅವರು ಮತ್ತು ದಿನೇಶ್ ಗುಂಡೂರಾವ್ ಅವರು ಮಂಗಳೂರು ಹೋಗ್ತಾರೆ, ಐಬಿಯಲ್ಲಿ ಮಾತಾಡ್ತೀರಿ ನೀವು. ಅಲ್ಲಿ ಯಾರೋ ಮುಸಲ್ಮಾನ ಮುಖಂಡರು ನಿಮ್ಗೆ ಧಮಕಿ ಹಾಕ್ತಾರೆ, ನೀವು ಸುಹಾಸ್ ಮನೆಗೆ ಹೋದ್ರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಆ ಧಮಕಿಗೆ ಹೆದರಿ ನೀವು ಸುಹಾಸ್ ಮನೆಗೆ ಹೋಗಲ್ಲ, ನೀವು ರೌಡಿ ಶೀಟರ್, ನಾವು ಮನೆಗೆ ಹೋಗಲ್ಲ ಅಂತ ಹೇಳಿದ್ರಿ. ಪರಮೇಶ್ವರ್ ಅವರು ಹೇಳಿದ್ದಾರೆ ರೌಡಿ ಶೀಟರ್, ಅದಕ್ಕೆ ಮನೆಗೆ ಹೋಗಿಲ್ಲ. ನಿಮ್ಮ ಸಚಿವ ಸಂಪುಟದಲ್ಲಿ ರೌಡಿ ಶೀಟರ್ಸ್ ಇದ್ದಾರೆ, ಹೋಗಲ್ವಾ ನೀವು? ನಿಮ್ಮ ಶಾಸಕರು ರೌಡಿ ಶೀಟರ್ಸ್ ಇದ್ದಾರೆ, ಹೋಗಲ್ವಾ ನೀವು? ಏನ್ ಮಾತಾಡ್ತಾ ಇದ್ದೀರಿ ನೀವು? ಅಂದ್ರೆ ಯಾರ ಸತ್ತಾಗ, ಯಾರನ್ನ ಕೊಲೆ ಮಾಡಬೇಕು ಅಂದಾಗ ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡು. ಯಾರು ರೌಡಿ ಶೀಟರ್ ಅಂತ ಬ್ರ್ಯಾಂಡ್ ಮಾಡಿರೋದು? ಬಜ್ಪೆ ಪೊಲೀಸರು. ನಿಮ್ಮ ಮೂಗಿನ ನೇರದ ಕೆಳಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಪ್ರಭಾವ ಬೀರ್ತಾ ಇದ್ದೀರಿ. ಹಿಂದೂ ಯುವಕರನ್ನು ಬಂಧನ ಮಾಡಕ್ಕೆ ನೀವು ಪ್ರಭಾವ ಬೀರ್ತಾ ಇದ್ದೀರಿ. ಬಜ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಕಾನ್ಸ್ಟೇಬಲ್ ಇದ್ದಾನೆ ರಶೀದ್ ಅಂತ, ಬಂಧನ ಮಾಡಿ. ನಮ್ಮ ಆರೋಪ ಇದೆ ಅವನೇ ಕುಮ್ಮಕ್ಕು ಕೊಟ್ಟ. ಅವನಿಗೆ ಗೊತ್ತಿತ್ತು ಈ ಅಪರಾಧಿಗಳು ಬಂದಿದ್ದಾರೆ, ಉಳ್ಕೊಂಡಿದ್ದಾರೆ, ಓಡಾಡ್ತಿದ್ದಾರೆ ಅಂತ ಗೊತ್ತಿತ್ತು ಅಂತ ರಶೀದ್ಗೆ ಗೊತ್ತಿತ್ತು. ಅವನ ಮಂಪರು ಪರೀಕ್ಷೆ ಆಗಬೇಕು. ರಶೀದ್ ಅವನ ಮಂಪರು ಪರೀಕ್ಷೆ ಆಗಬೇಕು. ತಕ್ಷಣ ಅವನನ್ನು ಬಂಧನ ಮಾಡಿ ನಿಮ್ಗೆ ಶಕ್ತಿ ಇದ್ರೆ. ಖಾದರ್ ಮತ್ತು ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯನವರೇ ನಿಜವಾಗ್ಲೂ ಈ ರಾಜ್ಯದಲ್ಲಿ ನ್ಯಾಯ ಸಿಗಬೇಕು ಅಂತ ಇದ್ರೆ ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಅವರನ್ನ ನೀವು ಕೈ ಬಿಡಬೇಕು ಮಂತ್ರಿಮಂಡಲದಿಂದ. ಖಾದರ್ ಅವರಿಗೆ ಆ ಪೀಠದಲ್ಲಿ ಕೂರಕ್ಕೆ ತಲೆ ಮೇಲೆ ಸಿಂಹ ಇರುವಂತ, ಭಾರತದ ಸಿಂಬಲ್ ಇರುವಂತ, ಅದರ ಕೆಳಗೆ ಕೂತುಕೊಳ್ಳಕ್ಕೆ ಅವರಿಗೆ ನೈತಿಕತೆ ಇಲ್ಲ. ಅಪರಾಧಿಗಳ ಜೊತೆ ಕೈ ಜೋಡಿಸುವಂತ, ದೇಶದ್ರೋಹಿಗಳ ಜೊತೆ ಕೈ ಜೋಡಿಸುವಂತ, ಕಾಸರಗೋಡಿನಿಂದ ಅವರ ಕ್ಷೇತ್ರದ ಮೂಲಕ ಉಳ್ಳಾಲದಿಂದ ಹಾದು ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಡ್ತಾ ಇರುವಂತ ಖಾದರು ಆ ಪೀಠದಲ್ಲಿ ಹೆಂಗ್ ಕೂರ್ತಾರೆ? ನೀವು ಇವರೆಲ್ಲರಿಗೂ ಮಂಪರು ಪರೀಕ್ಷೆ ಮಾಡಿದ್ರೆ ದಕ್ಷಿಣ ಕನ್ನಡದ ಸಮಸ್ಯೆಗೆ, ಕರಾವಳಿಯ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಇವರೇ ಕಾರಣ ಇದಕ್ಕೆಲ್ಲರಿಗೂ. ಕೇವಲ ಈ ಕೊಲೆಗೆ ಅಲ್ಲ, ಕಳೆದ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಕೊಲೆಗಳಿಗೆ ಇವರೆಲ್ಲರ ಕುಮ್ಮಕ್ಕಿದೆ, ಇವರೆಲ್ಲರ ಬೆಂಬಲ ಇದೆ, ಇವರೆಲ್ಲರ ಸಹಕಾರ ಇದೆ, ಇವರೆಲ್ಲರ ಫೈನಾನ್ಸಿಂಗ್ ಇದೆ.